ಆ ಕಮಲಲೋಚನೆಯರುಳು ಮೊದಲಾಗೆ ಭೀಷ್ಮನ ಗಂಡನೆಂದೇನೂಗಿ ಭಾಷೆಯ ಮಾಡಿ ನಿಂದಳು ಛಲದ ಬಿಗುಹಿನಲಿ. ಆಗೆ ಮಾಡಲಿ ಮಿಕ್ಕವನು ಬರಲಿ ಕುಮಾರಂಗೆಂದು ವೈದಿಕ ಲೌಕಿಕೋತ್ಸವದಿಂದ ಮದುವೆಯ ಮಾಡಿದನು ಭೀಷ್ಮ. ಅಂಬೆ, ಅಂಬಿಕೆ ಮತ್ತು ಅಂಬಾಲಿಕೆ ಎಂಬ ಹೆಸರಿನ ಈ ಮೂವರು ಅಂದದ ತರುಣಿಯರ ಪೈಕಿ ಅಂಬೆ ಎಂಬವಳು ವಿಚಿತ್ರವೀರ್ಯನೊಡನೆ ವಿವಾಹವಾಗಲು ನಿರಾಕರಿಸಿದಳು. ಸಮರದಲ್ಲಿ ಗೆದ್ದು ತಂದ ಭೀಷ್ಮರನ್ನೇ ತಾನು ಮದುವೆಯಾಗುವುದಾಗಿ ಹಠ ಹಿಡಿಯುತ್ತಾಳೆ. ಅವಳನ್ನು ಕೈಬಿಟ್ಟು ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಕರೆತಂದು ಸಕಲ ವೈದಿಕ ವಿಧಾನಗಳಿಂದ, ಲೌಕಿಕ ಉತ್ಸವಗಳಿಂದ, ಧಾರ್ಮಿಕ ವಿಧಿವಿಧಾನಗಳ ಸಹಿತ ಮಹಾಸಂಭ್ರಮದಿಂದ ಅತಿ ವೈಭವದಿಂದ ವಿಚಿತ್ರವೀರ್ಯನ ಜೊತೆಗೆ ಮದುವೆ ಮಾಡಿಸಿದರು.